ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಹೇಗಿದ್ದೀವಿ? ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್. ಕಾವ್ಯ ಯಾರು, ತ್ರಿಷಾ ಯಾರು? ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ. ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ವೀಕೆಂಡು 3 ದಿನ ಒಟ್ಟಿಗೆ ನಮ್ಗೆ ರಜಾ ಸಿಕ್ಕಿದೆ. ಹಂಗೆಲ್ಲ ಆಡಬಾರ್ದು. ಇವತ್ತು ರಥಸಪ್ತಮಿ ಬೇರೆ ಇದೆ, ನಾಳೆ ರಿಪಬ್ಲಿಕ್ ಬೇರೆ ರಜಾ ಇದೆ. ಸೊ ಹಾಗಾಗಿ ಇವತ್ತು ಕೇರಳ ಹೋಗೋಣ, ಕೇರಳ ಮಡಿಕೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವತ್ತು ಮಡಿಕೇರಿಗೆ ಹೋಗ್ತಾ ಇದೀವಿ. ಒನ್ ಡೇ ಚಿಕ್ಕ ಟ್ರಿಪ್ ಆಗಿ ಹೊರಟಿದೀವಿ. ಹೇಗಿರುತ್ತೆ ಮತ್ತೆ ಯಾವ ಜಾಗಕ್ಕೆಲ್ಲ ಹೋಗ್ತಾ ಇದೀವಿ ಅಂತ ನೋಡೋಣ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಆಗಿದ್ರೆ ಹೋಗೋಣ. ಯಾವ ಜಾಗ ಎಲ್ಲ ನೋಡ್ತೀವಿ ಅಂತ ನೋಡೋಣ. ಹಾಗೆ ಅಡ್ವಾನ್ಸ್ ಎಲ್ಲರಿಗೂ ನಾಳೆ ರಿಪಬ್ಲಿಕ್ ಡೇ ಇದೆ. ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತೀನಿ. ಬಟ್ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಪೋಸ್ಟ್ ಮಾಡಿರ್ತೀನಿ. ಕಾವ್ಯ ತ್ರಿಷಾ ಅಂತ ಶಾರ್ಟ್ ಫಾರ್ಮ್, ಗೊತ್ತಾಯ್ತಾ? ಅದಕ್ಕೆ ನೀನ್ ಇಷ್ಟು ಜೋರಾಗಿ ನಗ್ತಿರೋದಾ? ಸರಿ ಆಯ್ತು, ಹಾಗಿದ್ರೆ ಹೊರಡೋಣ. ಹ್ಯಾಪಿ ರಿಪಬ್ಲಿಕ್ ಡೇ ಹೇಳ್ಬಿಡು. ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ನನ್ನ ಮಗಳು ಒಂದು ಹಾಡು ಹೇಳ್ತಾಳಂತೆ, ಪ್ರಿನ್ಸ್ ಫಿಲಮ್ದು, ಉಪೇಂದ್ರ ಅವ್ರದ್ದು. ಅದಕ್ಕೆ ವಿಡಿಯೋ ಮಾಡು ಮಮ್ಮಿ, ನಾನು ಹಾಡು ಹೇಳ್ತಾ ಇರೋದು ಅಂತ ಹೇಳಿದ್ಲು. ಇಬ್ರು ಸೇರಿ ಹೇಳೋಣ. ನೀನ್ ಒಬ್ಳೇ ಇದೆಯಾ? ಇಬ್ರು ಸೇರಿ. ಓಕೆನಾ? ಓಕೆ, ಸ್ಟಾರ್ಟಾ? ನಿನ್ನಂದಕ್ಕಿನ ಅಭಿಮಾನಿ, ನನ್ನಂದಗೆ ಯಜಮಾನಿ, ನೀನಿಲ್ಲದ ಲೋಕ ಶೂನ್ಯ, ಬಾಳು ಬರಡು ಜನ್ಮ ಕಂಡ ಸೃಷ್ಟಿಯ ಅದ್ಭುತವೇ. ಬದುಕಾಗಿ ಪ್ರೀತ್ಸೆ, ನನಗಾಗಿ ಪ್ರೀತ್ಸೆ. ಓ ಕಿರಣ, ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ. ಕಿರಣ ಇವತ್ತು ವೆದರ್ ಹೇಗಿದೆ ಗೊತ್ತಾ? ಬಿಸಿಲೇ ಇಲ್ಲ, ತರ ಚಳಿ, ಸ್ವಲ್ಪ ಕೂಲ್ ಆಗಿದೆ ಮೈಸೂರು. ಮಡಿಕೇರಿ ಹೇಗಿರುತ್ತೆ ಅಂತ ನೋಡೋಣ ವೆದರು. ಸದ್ಯಕ್ಕೆ ಮೈಸೂರು ಫುಲ್ ಕೂಲ್ ಆಗಿದೆ. ಆಲ್ಮೋಸ್ಟ್ 9 o'clock ಆಗಿದೆ. ಎಲ್ಲಾದ್ರೂ ಇವಾಗ ಒಂದು ಒಳ್ಳೆ ಕಡೆ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಹೊರಡೋದು. ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಈ ಥರ ಒಂದು ಟ್ರಿಪ್ಗೆ ಹೋಗೋದು ತುಂಬಾ ಮೆಮೊರಿಯಬಲ್ ಆಗಿರುತ್ತೆ. ಎಲ್ಲರೂ ಸೇರಿ ಒಟ್ಟಿಗೆ ಟ್ರಿಪ್ಗೆ ಹೋಗ್ತಿರೋದು ನಮಗಂತೂ ತುಂಬಾ ಖುಷಿ ಇದೆ. ಆಲ್ಮೋಸ್ಟ್ ನಾನು, ನನ್ನ ಗಂಡ, ಮಗು ಮಾತ್ರ ಹೋಗ್ತಿದ್ವಿ. ಇವತ್ತು ಎಲ್ಲರೂ ಸೇರಿ ಹೋಗ್ತಾ ಇರೋದು ತುಂಬಾ ಖುಷಿ ಆಯಿತು. ಹಾಗೆ ಈ ಚನ್ನಪಟ್ಟಣದ ಗೊಂಬೆ ಥರ ಇತ್ತು, ಅದ್ರ ಮೇಲೆ ನನ್ನ ಮಗಳು ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಕೃಷ್ಣ ಕೆಫೆ ಅಂತ ಹೇಳಿ ಹುಣಸೂರ್ಗೆ ಹೋಗೋದಕ್ಕಿಂತ ಮುಂಚೆ ಅನಿಸುತ್ತೆ ಈ ಹೋಟೆಲ್ಲು. ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು, ಬಟ್ ಇದು ಹುಣಸೂರ್ಗಿಂತ ಮುಂಚೆನೇ ಅಂತ ಅನ್ಕೋತೀನಿ ಈ ಹೋಟೆಲ್ಲಿರೋದು. ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಈಗ ಎಲ್ಲರೂ. ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು. ಒಳ್ಳೆ ಇಡ್ಲಿ, ವಡೆ, ಸಾಂಬಾರನ್ನ ತಿನ್ಕೊಂಡು ನೆಕ್ಸ್ಟು ಟಿಪ್ಪು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಂದರೆ ನಾವು ಹುಣಸೂರಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದು. ಇಲ್ಲಿಂದ ಒಂದು 70 ಕಿಲೋಮೀಟರ್ ಇರ್ಬೋದು. 1.5 ಅಥವಾ 2 hours ಒಳಗಡೆ ಹೋಗಿ ಅಲ್ಲಿ ರೀಚ್ ಆಗಿರ್ತೀವಿ. ಇಪ್ಪು ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡೋದು. ಫಸ್ಟು ಇಪ್ಪು ಫಾಲ್ಸ್ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ನನ್ನ ಮಗಳು ಹಲಸಿನ ನೋಡಿ ನೋಡ್ಬೋದಾಗಿತ್ತಲ್ವಾ? ಬರುವಾಗ ತಗೊಳ್ಳೋಣ. ಇಟ್ಕೊಂಡ್ರು ನಾಳೆ ಗಂಟೆ ಈಗ ಅಲ್ವಾ? ಇಲ್ಲಿ ಅಂತ ಗೊತ್ತಾಯ್ತಲ್ವಾ? ಈಗ ಬರುವಾಗ ತಗೊಳ್ಳೋಣ. ಇನ್ನೂ ಸಿಗುತ್ತೆ ಹೋಗ್ತಾ. ನಾವು ಲಾಸ್ಟ್ ಕೇರಳದಿಂದ ಬರ್ಬೇಕಾದ್ರೆ ಅಳಸಳೆಹಣ್ಣ ತಗೊಂಡ್ ಬಂದ್ವಿ. ಅದೇ ತರಾನೇ ತಮಿಳ್ನಾಡಿಂದ ಬರ್ಬೇಕಾದ್ರೂ ಅಳಸಳೆಹಣ್ಣ ತಗೊಂಡ್ ಬಂದಿದ್ವಿ. ಫಸ್ಟ್ ಟೈಮ್ ತಂದಾಗ್ಲೂ
2 ದಿನ ಇಟ್ಬಿಟ್ಟು ಕಟ್ ಮಾಡಿ ಅಂತ ಹೇಳಿದ್ರು. ಕಟ್ ಮಾಡಿದ್ರೆ ಅದ್ರಲ್ಲಿ ಒಂದು ಸ್ವಲ್ಪ ಹಣ್ಣಿಲ್ಲ, ನೋಡಕ್ ಮಾತ್ರ. ಕೇರಳದಿಂದ ಲಾಸ್ಟ್ ಈಗ ಒಂದು 15 days ಅಲ್ಲಿ ಬಂದ್ವಲ್ಲ, ಅವಾಗ್ಲೂ ಕೂಡ ತಗೊಂಡ್ ಬಂದ್ವಿ. ಅವಾಗ್ಲೂ ಕಟ್ ಮಾಡಿದ್ರೆ ಅದರಲ್ಲೂ ಅಳಸ್ಲೆಂಡು ತೊಳೆನೇ ಇಲ್ಲ, ಹಂಗಿತ್ತು. ಈ ಸತಿ ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ಕಟ್ ಮಾಡಿಸಿ ಒಂದ್ ಸ್ವಲ್ಪ ನೋಡ್ಬಿಡ್ಬೇಕು ಸ್ಯಾಂಪಲ್ಲು, ಇದ್ರೆ ಆಮೇಲಿಂದ ತಗೊಂಡು ಹೋಗ್ಬೇಕು. 2 ಸತಿನೂ ಹಂಗೆ ಮಾರಿದ್ವಿ. ನನ್ನ ಮಗಳು ಈಗ ನನ್ನ ತಮ್ಮನ ಕಾರ್ಗೆ ಹೊಂಟೋಗ್ಬಿಟ್ಲು. ಅಲ್ಲಿ ಪಾಪು ಇದೆ, ನನ್ನ ತಂಗಿ ಮಗಳು ಕೂತಿದ್ಲು, ಅದಕ್ಕೆ ಅವ್ರ ಜೊತೆ ಕೂತ್ಕೋತೀನಿ ಅಂತ ಹೋಗಿದ್ದಾಳೆ. ಅವರು ಇನ್ನ ಬರ್ತಾ ಇದ್ದಾರೆ. ಇನ್ನೊಂದು 1.5 ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆಗಿರ್ತೀವಿ. ಬನ್ನಿ ಹಾಗಿದ್ರೆ ಹೋಗೋಣ. ಇಪ್ಪು ಫಾಲ್ಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಈಗ ನಾವು ಒಂದು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ಯಾವ ಫಾರೆಸ್ಟ್ ಅಂತ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು ಇದು ನಾಗರಹೊಳೆ ಫಾರೆಸ್ಟ್ ಅಂತ. ನಾನು ಮಲ್ಕೊಬಿಟ್ಟಿದ್ದೆ. ನಮಗೆ ಫಸ್ಟು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾಗರಹೊಳೆಗೆ ಹೋಗೋಣ ಅಂತ ಹೇಳಿ, ಒಂದು ರೆಸಾರ್ಟ್ ಮಾಡ್ಕೊಂಡು 1 day ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬಟ್ ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ಮಡಿಕೇರಿಗೆ ಹೋಗೋ ಥರ ಆಯಿತು. ಇದು ನಾವು ಹೋಗ್ತಾ ಇರೋದು ಈಗ ನಾಗರಹೊಳೆ ಫಾರೆಸ್ಟ್ ಒಳಗೆ. ಇನ್ನೇನು ಆಲ್ಮೋಸ್ಟ್ ಈಗ ನಾವು ಹಿರ್ಪು ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಫಾಲ್ಸ್ಗೆ ಹೋಗಬೇಕು ಅಂತ ತುಂಬ ಆಸೆ, ಏಕೆಂದರೆ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ. ಮೋಡ ಬೇರೆ ಆಯ್ತಲ್ವಾ. ನಮಗೂ ಹೇಳಿ. ಆಲ್ಮೋಸ್ಟ್ ಇನ್ನೇನು ನಾವು ಹಿರ್ಪು ಫಾಲ್ಸ್ ಹತ್ರ ಬಂದಿದ್ದೀವಿ. ಇನ್ನೊಂದು 6 kilometer ಅಷ್ಟೇ ಇರೋದು. ಜಾಗ ಅಂತೂ ಹೆಂಗಿದೆ ಗೊತ್ತಾ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ವೆದರ್ ಕೂಡ ಫುಲ್ಲು ಕೂಲ್ ಆಗಿಬಿಡ್ತು, ಬಿಸಿಲು ಫುಲ್ ಕಮ್ಮಿ ಆಗಿದೆ. ನೇಚರ್ ಮಧ್ಯ ಈ ಥರ ಡ್ರೈವ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟನಾ? ಅವ್ರಿಗಿಷ್ಟ. ಅವರು ಫಸ್ಟೇ ಆಸ್ಟ್ರೇಲಿಯಾದಲ್ಲಿ ಈ ಥರ ಜಾಗಗಳ ಮಧ್ಯೆ ಗಾಡಿನ ಡ್ರೈವ್ ಮಾಡಿ ಮಾಡಿ ಅವ್ರಿಗಿಷ್ಟ. ಇವ್ರ ಜೊತೆ ಮದುವೆ ಆದಮೇಲಂತೂ ನನಗೂ ಆಸ್ಟ್ರೇಲಿಯಾದಲ್ಲೆಲ್ಲ ಈ ಥರ ಜಾಗಗಳ ಮಧ್ಯೆ ಸುತ್ತಾಡಿ ನನಗೂ ಅಷ್ಟೇ ಸಖತ್ ಇಷ್ಟ. ಈ ಥರ ಲಾಂಗ್ ಡ್ರೈವ್ ಬರೋದಂದರೆ ನನ್ನ ಮಗಳಿಗೆ, ನನಗೆ, ಅವ್ರಿಗೆ 3 ಜನಕ್ಕೂ ಇಷ್ಟ. ಸೊ ಹಾಗಾಗಿ ಅವಾಗವಾಗ ನಾವು ಈ ಥರ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗೋದು. ನಮ್ಮ ಮಂಗಳೂರು ಕಡೆ, ಕೂರ್ಗು, ಮಡಿಕೇರಿ, ಯಾವ ಸೈಡ್ ಆದರೂ ಬರಲಿ, ನೇಚರ್ ಮಧ್ಯೆ ಹೋಗೋದು ನಿಜವಾಗ್ಲೂ ಅಲ್ಟಿಮೇಟ್ ಅಂತಲೇ ಅನಿಸುತ್ತೆ. ಇದೇನು ಫಾಲ್ಸ್ ಬಂತು, ಲೊಕೇಶನ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ತೋರಿಸ್ತೀನಿ ನೋಡಿ ನಿಮಗೂ. ಆಲ್ಮೋಸ್ಟ್ ಈಗ ರೀಚ್ ಆಗಿದ್ದೀವಿ. ಹತ್ರ ಹೋಗ್ತಾ ಇದ್ದಂಗೆ ರಿಯಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಜಾಗ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಏಕೆ ವೆದರ್ ಬೇರೆ ತುಂಬ ಕೂಲು, ಮೋಡ ವಾತಾವರಣ ಇತ್ತು ನೋಡಿ. ಆ ಜಾಗ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಜಾಗ ಅಂತೂ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಿರ್ಪು ಫಾಲ್ಸ್ ಹತ್ರ ಬಂದ್ವಿ. ಟ್ರಾಫಿಕ್ ಎಲ್ಲ ಇಲ್ಲಿ ನೋಡಿ, ಎಲ್ಲ ಟೂರಿಸ್ಟ್ ಬಸ್ಗಳೇ ಜಾಸ್ತಿ, ಕಾರ್ಗಿಂತ ಜಾಸ್ತಿ ಬಸ್ಗಳೇ ಇದೆ ನೋಡಿ. ಮುಂದೆ ಎಲ್ಲಾದ್ರೂ ಸಿಗುತ್ತಾ? ಹೋಗಕ್ಕೆ ಈಸಿನೂ ಆಗುತ್ತೆ. ಜಾಗ ಸುತ್ತಮುತ್ತ ಸೂಪರ್ ಆಗಿ ಇರುತ್ತೆ. ತುಂಬಾನೇ ಚೆನ್ನಾಗಿದೆಯಪ್ಪ. ಯಾವುದೋ ಹೋಟ್ಲು ಬೇರೆ ಐತೆ, ಇಲ್ಲೇ ಊಟ ಮಾಡ್ಕೊಂಡು ಹೊಂಟೋಗ್ಬೋದು ಅಲ್ವಾ? ಗುರುಸ್ ಕಿಚನ್ ಅಂತೆ. ಚಿನ್ನು ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಏನಾಗಿದೆ? ಬಂದ್ರು, ಕಾರ್ ಬಂತು, ಇನ್ನೊಂದು ಕಾರು ತೆಗಿತಿ. ಹುಷಾರು, ಹಿಂದೆ ನೋಡಿ ಬ್ಯಾಕ್ ಸೈಡು ಹೇಗಿದೆ ಅಂತ. ಬಾ ಚಿನ್ನು ಈ ಕಡೆ ಬಾ. ಬಂದ್ರು ಈ ಸೈಡ್ ಬಾ, ಈ ಸೈಡ್ ಕೊಡಿ. ನನ್ನ ಬ್ಯಾಕ್ ಸೈಡ್ ಲೊಕೇಶನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೋಟೋ ತೆಗಿದ್ವಿ. ಇವತ್ತು ರಥಸಪ್ತಮಿ, ಓನ್ಲಿ ವೆಜ್ ಮಾತ್ರ. ನೋಡಿ ನೀವು ಎತ್ಕೊಂಡೆ, ನೀನು ಬರೀಕೆ ಯಾರು ಇಷ್ಟ? ಅಮ್ಮ ಇಷ್ಟ ಅಂತೆ. ನಾನು ಮಾತಾಡ್ಕೊತಾರಮ್ಮ ಅವಳ ಹಿಂಗೆ, ಇವಳು ಹಿಂಗೆ. ಯಾರಿಬ್ರು? ನೀವಿಬ್ರು.
ಇನ್ನು ಒಳಗಡೆ ಎಂಟ್ರಿ ಆಗೋದಕ್ಕೆ ಫೀಸ್ ಬಂದು ಒಬ್ರಿಗೆ 75 ರುಪೀಸ್ ಇತ್ತು. ಒಳಗಡೆ ಏನೋ ಎಂಟ್ರಿ ಆದ್ವಿ. ಒಂದು ಸ್ವಲ್ಪ ದೂರ ನಡಿಬೇಕು, ಎಷ್ಟು ದೂರ ನಡಿಬೇಕು ಅಂತ ಗೊತ್ತಿಲ್ಲ, ಸ್ಟೆಪ್ಸ್ ಬೇರೆ ಇದೆಯಂತೆ. ಎಷ್ಟು ಸ್ಟೆಪ್ಸ್ ಇದೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ನೀರು ಹರಿತಿರೋ ಸೌಂಡ್ ಕೇಳಿಸ್ತಾ ಇದೆ ಇಲ್ಲ ಗೊತ್ತಾ? ನಾವು ರೆಡ್ವುಡ್ ಫಾರೆಸ್ಟಿಗೆ ಬಂದಿದ್ವಲ್ಲ, ಅವಾಗ ಇದೇ ಥರ ಸೌಂಡು ಅಲ್ವಾ? ಆದರೆ ಅದು ಫುಲ್ಲು ಕತ್ಲು ಥರ ಇತ್ತು. ಹಾಂ, ಡಾರ್ಕ್ ರೂಮ್. ನೀನು ಕಳಿಸ್ಬಿಡ್ಲಾ ಡಾರ್ಕ್ ರೂಮ್ಗೆ? ಇಲ್ಲಿ ನೋಡಿ ನೀರೆಲ್ಲ ಹರಿತಾ ಇರೋದೆ. ಇಲ್ಲಿ ಕೆಳಗಡೆ ಎಲ್ಲ ನೀರೆಲ್ಲ ಹರಿತಾ ಇರೋದು. ನೀರು ಕುಡಿಯೋಕೆ ನೀರು ಎತ್ಕೊರ್ಬೇಕಾಗಿತ್ತು, ಬಾಯಿ ಅಡ್ಕಾಯ್ತು. ಇನ್ನು ಸುತ್ತಮುತ್ತ ಎಲ್ಲ ಜಾಗ ನೋಡ್ತಾ ಇರ್ಬೋದು, ಫುಲ್ ಘಾಟ್ ಸೆಕ್ಷನ್ ಥರ ಇದೆ. ಮಧ್ಯ ನೀರು ಹರಿಯೋ ಸೌಂಡು ಸೂಪರಾಗಿತ್ತು. ಇಲ್ಲೆಲ್ಲ ಆಗಲೇ ಆಟ ಆಡೋಕ್ಕೆ ನೀರಲ್ಲಿ ಇಳಿದು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಫಸ್ಟು ಮೇಲ್ಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇನ್ನು ಮೇಲೆ ಹೋಗ್ತಾ ಇದ್ದಂಗೆ ಸೇತುವೆ ಮೇಲೆ ಬಂದ್ವಿ. ನೀರು ಹರಿತಾ ಇತ್ತು, ಚೆನ್ನಾಗೇನೋ ಇತ್ತು. ಇಳಿದು ಆಟ ಆಡೋಣ ಅನಿಸ್ತಿತ್ತು. ನನ್ನ ಮಗಳಿಗಂತೂ ನೀರಲ್ಲಿ ಆಡೋದು ಫಸ್ಟೇ ತುಂಬ ಇಷ್ಟ. ಫಸ್ಟು ಮೇಲೆ ಮುಗಿಸ್ಕೊಬಿಟ್ರೆ ಆಮೇಲೆ ಕೆಳಗಡೆ ಬಂದು ನೀರ ಹತ್ರ ಎಲ್ಲ ಆಟ ಆಡ್ಬೋದು. ಈಗ ಸ್ಟೆಪ್ಸ್ ನೋಡ್ತಾ ಇರ್ಬೋದು, ಎಷ್ಟು ಸ್ಟೆಪ್ಸ್ ಇದೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಮೇಲಿದೆಯೋ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗ ಅರ್ಧ ದಾರಿಗೆ ಬಂದಿದ್ದೀವಿ. ಮೇಲ್ಗಡೆ ಫುಲ್ ರಶ್ ಇದೆ, ಕ್ರೌಡ್ ಇದೆ ಅಂತ ಅನಿಸ್ತಾ ಇದೆ. ಆದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಾಗ. ಫಾಲ್ಸ್ ಕಾಣಿಸ್ತಾ ಇದೆ, ಸ್ವಲ್ಪ ನೋಡ್ತಾ ಇರ್ಬೋದು. ಕ್ರೌಡ್ ಕೂಡ ಇದೆ ಹಾಗೆ. ಈಗ ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ. ಇನ್ನೂ ಮೇಲ್ಗಡೆ ತನಕನೂ ಫುಲ್ಲು ಮೇಲಿದೆ. ಈಗ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ಒಂದಷ್ಟು ಫೋಟೋ ವೀಡಿಯೋಸ್ ಅಂತೂ ಎಲ್ಲ ಮಾಡ್ಕೋತಾ ಇದ್ದೀವಿ, ಜಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನೀರು ಕೂಡ ಜಾಸ್ತಿ ಇರಲಿಲ್ಲ. ಈ ಟೈಮಲ್ಲಿ ಬಂದರೆ ಏನು ಗೊತ್ತಾ, ನೀರು ಜಾಸ್ತಿ ಇರೋದಿಲ್ಲ. ನೀರು ತುಂಬ ಇದಾಗ ಬಂದರೆ ಇಲ್ಲೆಲ್ಲ ಬಿಡಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲಿ ಫೋಟೋ ತೆಗಿಯೋಕ್ಕಾಗಿರಲಿ, ಕೂತ್ಕೊಳ್ಳೋಕ್ಕೆ, ಆಟ ಆಡೋದಕ್ಕೆ ಅಂತ ಅಂದರೆ ಬಿಡೋದಿಲ್ಲ. ಇನ್ನು ನಾವು ಮೇಲ್ಗಡೆ ತನಕನೂ ಕೂಡ ಹೋಗ್ಬೋದು. ಸದ್ಯಕ್ಕೆ ಈಗ ಅರ್ಧಕ್ಕೆ ಬಂದು ಇಲ್ಲಿ ನೀರ ಹತ್ರ ಎಲ್ಲ ನಿಂತ್ಕೊಂಡು ಒಂದಷ್ಟು ನೀರಲ್ಲಿ ಇಳಿದು ಆಟ ಎಲ್ಲ ಎಲ್ಲರೂ ಸೇರಿ ಆಟ ಆಡಿದ್ವಿ, ಫೋಟೋಸ್ ತೊಗೊಂಡ್ವಿ, ವಿಡಿಯೋ ಕೂಡ ಮಾಡ್ಕೊಂಡ್ವಿ. ನೀರು ಬೇರೆ ಜಾಸ್ತಿ ಇರಲಿಲ್ಲ, ಕ್ರೌಡು ಏನು ಅಷ್ಟು ಇರಲಿಲ್ಲ. ಎಲ್ಲ ಹೋಗ್ತಾ ಇದ್ದಾರೆ ಮತ್ತು ಬರ್ತಾ ಇದ್ದಾರೆ. ನಾವು ಇನ್ನೊಂದು ಏನು ಮಾಡಿದಂದರೆ, ಒಂದು ಜೊತೆ ಡ್ರೆಸ್ ಎಕ್ಸ್ಟ್ರಾ ತೊಗೊಬಂದಿದ್ರೆ ನೀರಲ್ಲಿ ಆಟ ಆಡೋದಕ್ಕೆ ಸಖತ್ತಾಗಿರ್ತಿತ್ತು. ಬಟ್ ನಮ್ಗೆ ಈ ಥರ ಇರುತ್ತೆ ಅಂತ ಜಾಗ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಯಾವುದೇ ಥರ ಒಂದು ಡ್ರೆಸ್ನ ತೊಗೊಬಂದಿರಲಿಲ್ಲ. ನೀರು ಕೂಡ ಎಷ್ಟು ಸ್ವೀಟಾಗಿತ್ತು ಅಂದರೆ ಸಖತ್ತಾಗಿತ್ತು, ತುಂಬ ಕೋಲ್ಡಾಗಿತ್ತು, ಮತ್ತು ಕುಡಿಯೋದಕ್ಕೂ ಕೂಡ ತುಂಬ ಸ್ವೀಟಾಗಿತ್ತು. ನೀವು ಯಾರಾದರೂ ಮಡಿಕೇರಿಗೆ ಬರೋ ಪ್ಲ್ಯಾನ್ ಮಾಡಿದ್ದೀರಾ ಇರ್ಫು ಫಾಲ್ಸ್ಗೆ ಅಂತ ಅಂದರೆ, ಈ ಟೈಮಲ್ಲಿ ಬಂದರೆ ನೀರು ಕೂಡ ಕಮ್ಮಿ ಇರುತ್ತೆ. ಹಾಗೆ ಇಲ್ಲಿ ಎಲ್ಲ ಆಟ ಆಡಬೇಕು ಅಂದರೆ ಒಂದೆರಡು ಜೊತೆ ಡ್ರೆಸ್ನ ಎಕ್ಸ್ಟ್ರಾ ತೊಗೊಬಂದಿರಬೇಕು, ಆಗಲೇ ಮಜಾ. ಇಷ್ಟು ದೂರ ಬಂದು ನೀರಲ್ಲಿ ಆಟ ಆಡಿಲ್ಲ ಅಂದರೆ ಮಜಾನೇ ಇರಲ್ಲ. ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ವಾ, ಹಾಗಾಗಿ ನಾವು ಡ್ರೆಸ್ಸಸ್ ಎಲ್ಲ ಏನೂ ತಂದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಇನ್ನು ಆಡಿ ನನ್ನ ಮಗಳಂತೂ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಬಿಟ್ಟಿದ್ದು. ಈಗ ಸ್ವಲ್ಪ ಹೊತ್ತು ಅವಳನ್ನ ಬಿಸಿಲಲ್ಲಿ ನಿಲ್ಲಿಸಿ, ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ನೀರಲ್ಲಿ ಆಡೋದು ಅಂದರೆ, ಈಗ ಹೋಗಿ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿ ಆಮೇಲೆ ಹೊರಡಬೇಕು. ಎಲ್ಲರೂ ಕೂಡ ಫುಲ್ಲು ಆಟಾಡಿ ಡ್ರೆಸ್ ಎಲ್ಲ ಒದ್ದೆ ಆಗಿತ್ತು. ಎಲ್ಲ ಒಂದು ಹಾಫ್ ಆನ್ ಅವರ್ ಅಲ್ಲೇ ಕೂತ್ಕೊಂಡು ಡ್ರೆಸ್ ಎಲ್ಲ ಡ್ರೈ ಆದಮೇಲೆ ಹೊರಡೋದು ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕೆಂದರೆ ಇರ್ಫು ಫಾಲ್ಸಿಗೆ ಬಂದರೆ ಜಾಗ ಎಲ್ಲ ಹೇಗಿದೆ ಅಂತ ನೋಡ್ಬೋದು. ಜೊತೆಗೆ ಒಂದೆರಡು ಜೊತೆ ಡ್ರೆಸ್ ಎಕ್ಸ್ಟ್ರಾ ತಂದರೆ ನೀರಲ್ಲಿ ಆಡ್ಬೋದು. ಈ ಮಳೆ ಟೈಮಲ್ಲಿ ಏನಾದ್ರು ಬಂತು ಅಂತ ಅಂದರೆ ನೀರಲ್ಲೆಲ್ಲ ಆಡೋದಕ್ಕೆ ಆಗೋದಿಲ್ಲ, ಜಾಸ್ತಿ ನೀರು ಬಂದಿರುತ್ತೆ, ಇಲ್ಲೆಲ್ಲ ಬಿಡೋದಿಲ್ಲ. ಹಾಗಾಗಿ ನೀವು ಅಂದರೆ ಈ ಥರ ನೀರು ಕಮ್ಮಿ ಇರೋ ಟೈಮಲ್ಲಿ ಬಂದರೆ ನೋಡಿ, ನೀರಲ್ಲೆಲ್ಲ ಆಟ ಆಡ್ಬೋದು. ಸ್ವಲ್ಪ ಬಿ ಕೇರ್ಫುಲ್ ಅಂತ ಹೇಳ್ತೀನಿ, ಯಾಕೆಂದರೆ ನೀರಲ್ಲಿ ಆಟ ಆಡಬೇಕು ಅಂದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೇ ಥರ ಒಂದು ವಿಡಿಯೋ ಫೋಟೋ ಆಸೆ ಬಿದ್ದು ಡೇಂಜರ್ ತಂದ್ಕೊಳ್ಳೋದು ಸರಿ ಇರೋದಿಲ್ಲ. ಹುಷಾರಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ನೀರ ಹತ್ರ ಆಟಾಡಿ. ಯಾರೇ ಆದರೂ ಅಷ್ಟೇ ಅಲ್ವಾ, ನೀರಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೀರಲ್ಲಿ ಆಟ ಆಡಿಕೊಂಡು, ನೀರು ಕಮ್ಮಿ ಇದ್ದಾಗ ಬಂದರೆ ಈ ಥರ ಯೂಸ್ ಆಗುತ್ತೆ ಆಟ ಆಡೋದಕ್ಕೆ ಎಲ್ಲನೂ. ಇದು ಲಾಸ್ಟು ಮೇಲ್ಗಡೆ ಬಂದಿರೋದು ನೋಡ್ತಿರ್ಬೋದು, ಫುಲ್ ಟಾಪಲ್ಲಿ ಬಂದಿದ್ವಿ.
ಇನ್ನು ನನ್ನ ಮಗಳಿಗಂತೂ ಫುಲ್ ಖುಷಿ ಆಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಯಾವ ಥರ ವಿಡಿಯೋನ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.